ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂತಹ ಸಂಪೂರ್ಣವಾದ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದ್ರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ನ ಮುಖಾಂತರ ಬಂದು ತಲುಪತ್ತೆ. ಹೊಸ ಹೊಸ ಮಾಹಿತಿಗಳನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ಈ ಒಂದು ವಿಶೇಷವಾದಂತಹ ಅಕ್ಟೋಬರ್ನ ತಿಂಗಳು ಪ್ರಾರಂಭ ಆಗುವುದೇ ಹಬ್ಬದಿಂದ. ನಮ್ಮ ನಾಡದೇವಿಯಾಗಿರತಕ್ಕಂತಹ ಚಾಮುಂಡೇಶ್ವರಿ ಅಮ್ಮನವರಿಗೆ ಮೈಸೂರಿನಲ್ಲಿ ನಡೀತಕ್ಕಂತಹ ವಿಶೇಷವಾದಂತಹ ಆಯುಧ ಪೂಜೆಯಿಂದ ಶುರುವಾಗತ್ತೆ. ಅಕ್ಟೋಬರ್ನ 1ನೇ ತಾರೀಕು ಆಯುಧ ಪೂಜೆ, 2ನೇ ತಾರೀಕು ನಮಗೆ ವಿಶೇಷವಾದಂತಹ ವಿಜಯ ದಶಮಿಯ ಒಂದು ಪರ್ವಕಾಲ ಇರ್ತಕ್ಕಂತಹದ್ದು. ಈ ಒಂದು ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಸಹ ಅಮ್ಮನವರ ಸಂಪೂರ್ಣ ಕೃಪಾಶೀರ್ವಾದ ಉಂಟಾಗ್ಲಿ, ನಿಮ್ಮ ಬದುಕಿನಲ್ಲಿರುವಂತಹ ಎಲ್ಲ ಬವಣೆಗಳು ಸಹ ದೂರ ಆಗ್ಲಿ ಅಂತ ಹೇಳಿ ಅಮ್ಮನವರಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ, ತಮ್ಮೆಲ್ಲರಿಗೂ ಸಹ ದಸರಾ ಹಬ್ಬದ ಶುಭ ಆಶೀರ್ವಾದಗಳನ್ನ ಮಾಡ್ತಾ ಇದ್ದೇವೆ. ಒಳ್ಳೇದಾಗ್ಲಿ, ಮಂಗಳವಾಗ್ಲಿ, ನಿಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲ ಕಳೆದು ದೂರವಾಗ್ಲಿ ಅಂತ ಹೇಳ್ತಾ ಇದ್ದೇವೆ. ಇನ್ನು ಮೊದಲನೇದಾಗಿ ಈ ಮಾಸದ ವಿಶೇಷತೆಗಳನ್ನ ಗಮನಿಸೋಣ. ಮೊದಲನೇದಾಗಿ ಗ್ರಹಗಳ ಸಂಚಾರಗಳನ್ನ ನೋಡೋಣ. 2ನೇ ತಾರೀಕು 10ನೇ ತಿಂಗಳು 2025 ತುಲಾ ರಾಶಿಗೆ ಬುಧ ಪ್ರವೇಶ ಮಾಡ್ತಾ ಇದ್ದಾನೆ. ಇನ್ನು ಅದೇ ರೀತಿಯಾಗಿ 9ನೇ ತಾರೀಕು 10ನೇ ತಿಂಗಳು 2025 ಕನ್ಯಾ ರಾಶಿ ಶುಕ್ರ ಪ್ರವೇಶ ಮಾಡ್ತಾ ಇದ್ದಾನೆ. ಇನ್ನು 17ನೇ ತಾರೀಕು 10ನೇ ತಿಂಗಳು 2025 ತುಲಾ ಸಂಕ್ರಮಣವಾಗ್ತದೆ ರವಿಯಿಂದ. ಇನ್ನು 18ನೇ ತಾರೀಕು 10ನೇ ತಿಂಗಳು 2025 ಕಟಕ ರಾಶಿಗೆ ಗುರು ಪ್ರವೇಶ ಮಾಡ್ತಾನೆ. ಅದೇ ರೀತಿಯಾಗಿ 24/10/2025 ವೃಶ್ಚಿಕ ರಾಶಿಗೆ ಬುಧ ಪ್ರವೇಶ ಮಾಡ್ತಾನೆ. ಇನ್ನು 27ನೇ ತಾರೀಕು 10ನೇ ತಿಂಗಳು 2025 ವೃಶ್ಚಿಕ ರಾಶಿಗೆ ಕುಜ ಪ್ರವೇಶ ಮಾಡ್ತಾನೆ. ಇದಿಷ್ಟು ಈ ಒಂದು ತಿಂಗಳಲ್ಲಿ ಇರತಕ್ಕಂತಹ ಒಂದು ಗ್ರಹದ ಸಂಚಾರದ ಫಲಗಳು. ಕಷ್ಟಪಟ್ಟು ಒಂದು ಸೈಟನ್ನಂತೂ ಕೊಂಡ್ಕೊಂಡಿದ್ದಾಯ್ತು. ಇನ್ನು ಮನೆ ಕಟ್ಸೋದೊಂದೇ ಬಾಕಿ. ಲೇಬರ್ನ ಎಲ್ಲಿಂದ ಕರ್ಕೊಂಡು ಬರಬೇಕು, ಪಾಯದ ಕಲ್ಲುಗಳನ್ನು ಎಲ್ಲಿಂದ ತಂದು ಹಾಕಬೇಕು, ಮರಳನ್ನು ಯಾವ ಕಂಪನಿಯಿಂದ ತರಿಸ್ಬೇಕು, ಸಿಮೆಂಟ್ ಅಂತೂ ಈಗ ಪೂರ್ಥ ಕಲಬೆರಕೆ ಆಗಿ ಕೂತಿದೆ. ಯಾರನ್ನ ನಂಬಬೇಕು, ಯಾರನ್ನ ಬಿಡಬೇಕು ಅನ್ನುವಂತಹ ಗೊಂದಲದಲ್ಲಿ ನೀವಿದ್ದೀರಾ? ಮನೆ ಕಟ್ಸೋಕ್ಕೋಸ್ಕರ ಒದ್ದಾಡಿ ಆ ಕಂಪನಿ ಈ ಕಂಪನಿ, ಅವ್ರ ಕೊಟೇಶನ್ನು ಇವ್ರ ಕೊಟೇಶನ್ ಅಂತ ಎಲ್ಲ ನೋಡಿ ತಲೆ ಕೆಟ್ಟು ಹೋಗಿದ್ಯಾ? ಖಂಡಿತ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆಯೇ ಇಲ್ಲ. ನಿಮ್ಮ ಕೈಗೆಟಕುವ ದರದಲ್ಲಿ ಅತಿ ಗುಣಮಟ್ಟವನ್ನು ಹೊಂದಿರುವಂತಹ ಎಲ್ಲ ಉಪಕರಣಗಳನ್ನು ಉಪಯೋಗಿಸಿ ನಿಮ್ಮ ಕನಸಿನ ಮನೆಯನ್ನು ಕಟ್ಟಿ ನಿಮ್ಮ ಕೈಗೆ ಕೊಡ್ತಾರೆ. ಪಾಯದಿಂದ ಹಿಡಿದು ಗೃಹ ಪ್ರವೇಶದವರೆಗೂ ಬೇಕಾಗಿರುವಂತಹ ಸಕಲ ಸೌಲಭ್ಯವನ್ನು ಇದೊಂದೇ ಕಂಪನಿಯವರು ಒಂದೇ ರೂಫಿನ ಕೆಳಗಡೆ ನಿಮಗೆ ಒದಗಿಸ್ತಾ ಇದ್ದಾರೆ. ಆಶ್ಚರ್ಯ ಆಗ್ತಿದೆ ಅಲ್ವಾ? ಏನಪ್ಪ, ಪಾಯದಿಂದ ಹಿಡಿದು ಆರ್ಕಿಟೆಕ್ಟ್ ವಿಚಾರ ಆಗಿರಬಹುದು, ಫರ್ನಿಚರ್ ವಿಚಾರ ಆಗಬಹುದು, ಎಲ್ಲನೂ ನಮ್ಗೆ ಇದು ಮಾಡಿಕೊಡ್ತಾ ಇದ್ದಾರೆ. ಯಾರು ಕಂಪನಿ, ಎಲ್ಲಿದೆ ಅಂತ ಕೇಳ್ತಾ ಇದ್ದೀರಾ? ನಮ್ಮ ಬೆಂಗಳೂರಿನ ರಾಜಾಜಿನಗರದಲ್ಲಿರುವಂತಹ KMI ಕನ್ಸ್ಟ್ರಕ್ಷನ್ಸ್ ಕಂಪನಿಯವರು ಒಂದೇ ಸೂರಿನ ಅಡಿಯಲ್ಲಿ ನಿಮ್ಮ ಕನಸಿನ ಮನೆಯನ್ನ ಸಿದ್ಧ ಮಾಡಿಕೊಡ್ತಾರೆ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಳು ಬೇಕಾದ್ರೆ ಇಲ್ಲೇ ಇರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ, ನಿಮ್ಗೆಲ್ಲ ಮಾಹಿತಿ ಸಿಗುತ್ತೆ. ಅದೇ ರೀತಿಯಾಗಿ ಈ ತಿಂಗಳು ದಸರಾ ಹಬ್ಬ ಮಾತ್ರವಲ್ಲದೆ ದೀಪಾವಳಿ ಹಬ್ಬ ಸಹ ಇರ್ತಕ್ಕಂಥದ್ದು. ನಿಮ್ಮ ಬದುಕಿನಲ್ಲಿರ್ತಕ್ಕಂತಹ ಅನೇಕ ಕಷ್ಟಗಳಾಗಿರಬಹುದು, ನಷ್ಟಗಳಾಗಿರಬಹುದು, ಕತ್ತಲೆಗಳು ಹೋಗಿ ಹೊಸ ಬೆಳಕು ನಿಮ್ಮ ಬದುಕಿನಲ್ಲಿ ಮೂಡಲಿ. ದೀಪಾವಳಿ ಹಬ್ಬವನ್ನು ಸಹ ವಿಜೃಂಭಣೆಯಿಂದ ಆಚರಣೆ ಮಾಡಿ. ಇನ್ನು ಈ ತಿಂಗಳ ಮಾಸ ವಿಶೇಷತೆಯನ್ನ ಗಮನಿಸೋದಾಯ್ತು ಅಂತ ಹೇಳಿದ್ರೆ, 2ನೇ ತಾರೀಕಿನಂದು 1ನೇ ತಾರೀಕು ಮಹಾನವಮಿ, 2ನೇ ತಾರೀಕಿನಂದು ವಿಜಯದಶಮಿ, ಅದೇ ರೀತಿಯಾಗಿ 4ನೇ ತಾರೀಕಿನಂದು ಶನಿ ಪ್ರದೋಷ ಇರತಕ್ಕಂಥದ್ದು. ಶನಿ ಪ್ರದೋಷ ಇರುವಂತಹದ್ದಿದೆ. ಇನ್ನು 6ನೇ ತಾರೀಕು ಚಾಮುಂಡೇಶ್ವರಿ ಅಮ್ಮನವರ ಬೆಟ್ಟದಲ್ಲಿ ಒಂದು ರಥೋತ್ಸವ ಸಹ ನಡೀತಕ್ಕಂಥದ್ದು. ಇನ್ನು ಅದೇ ರೀತಿಯಾಗಿ 9ನೇ ತಾರೀಕು 10ನೇ ತಿಂಗಳು 2025
ಈ ಒಂದು ದಿನ ಬಹಳ ವಿಶೇಷವಾದ ದಿವಸ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ವರ್ಷಕ್ಕೆ ಕೆಲ ದಿನಗಳು ಮಾತ್ರ ದರ್ಶನವನ್ನ ಕೊಡತಕ್ಕಂತಹ, ವರ್ಷದಲ್ಲಿ ಒಮ್ಮೆ ಮಾತ್ರ ಬಾಗಿಲನ್ನ ತೆಗೆಸಿಕೊಂಡು ಕೆಲ ದಿನಗಳವರೆಗೂ ಮಾತ್ರ ದರ್ಶನವನ್ನ ಕೊಟ್ಟು ಪುನಃ ಬಾಗಿಲು ಹಾಕಿಸಿಕೊಳ್ಳತಕ್ಕಂತಹ ಹಾಸನದ ಅಧಿದೇವತೆಯಾಗಿರತಕ್ಕಂತಹ ಹಾಸನಾಂಬ ಅಮ್ಮನವರ ದೇವಸ್ಥಾನದ ಬಾಗಿಲನ್ನ ತೆಗೆಯತಕ್ಕಂತಹ ದಿವಸ. 9ನೇ ತಾರೀಕಿನಂದು ಹಾಸನಾಂಬ ಅಮ್ಮನವರ ದರ್ಶನ ಪ್ರಾರಂಭವಾಗ್ತದೆ. ಹಾಗಾಗಿ ದಾಂಗುಡಿ ಇಟ್ಕೊಂಡು ಹೋಗೋದು ಬೇಡ. ಅಮ್ಮನವರು ಬಹಳ ದೀರ್ಘಕಾಲದಲ್ಲಿ ಈ ಬಾರಿ ನಿಮಗೆ ಸುಮಾರು 1 ವಾರಕ್ಕೂ ಹೆಚ್ಚಿನ ಕಾಲ ದರ್ಶನವನ್ನ ಕೊಡುತ್ತಾರೆ. ದರ್ಶನದ ಭಾಗ್ಯವಿದೆ. ಯಾರು ಸಹ ಏನೋ ಒಂದು ನೂಕ್ ನುಗ್ಲನ್ನು ಮಾಡ್ಕೊಂಡು ಹೋಗಿ ಹೋದ ವರ್ಷ ಮಾಡ್ಕೊಂಡು ಹಾಗೆ ಮಾಡ್ಕೊಳಕ್ ಹೋಗ್ಬೇಡಿ. ಏನಿದ್ರು ಸಾಮಾನ್ಯವಾಗಿ ಸಾಧಾರಣವಾಗಿ ನಿಧಾನವಾಗಿ ಹೋಗಿ ಬನ್ನಿ, ಎಲ್ಲವೂ ಸಹ ಒಳ್ಳೇದಾಗ್ಲಿ. ಇನ್ನು ಅದೇ ರೀತಿಯಾಗಿ ಇನ್ನು ದೀಪಾವಳಿ ಹಬ್ಬಕ್ಕೆ ಸಂದರ್ಭಕ್ಕೆ ಬರೋ ಹಾಗೆ ಇನ್ನು 19ನೇ ತಾರೀಕೆ ನೀರು ತುಂಬೋ ಹಬ್ಬ ಅಂತ ಕರಿತೀವಿ. ಆಗ ಹಿಂದಿನ ಕಾಲದಲ್ಲಿ ಏನಾಗೋದು, ಅಂಡೆ ಒಲೆಗಳಿರೋದು, ಎಲ್ಲರೂ ನೀರನ್ನ ತುಂಬಿಕೊಂಡು ಅಂಡೆ ಒಲೆಗೆ ಪೂಜೆ ಮಾಡಿ ಯಮನ ಪೂಜೆ ಅಂತೆಲ್ಲ ಮಾಡೋರು. ಈಗ ಆ ರೀತಿಯಾಗಿ ಯಾರು ಮಾಡುವಂತಹ ಒಂದು ಪದ್ಧತಿ ಕಳ್ಕೊಂಡ್ ಬಿಡ್ತಾ ಇದ್ದೀವಿ. ಎಲ್ಲೋ ಒಂದ್ ಕಡೆ ನಮ್ಮ ಹಿಂದಿನ ಪೂರ್ವಿಕರ ಆಚರಣೆಗಳು ಈಗ ಯಾಕೋ ಮುಂದುವರ್ಕೊಂಡು ಬರ್ತಾ ಇಲ್ಲ. ಅದು ಬಹಳ ಬೇಸರವೂ ಆಗುತ್ತೆ. ಮುಂದಿನ ದಿನಮಾನಗಳನ್ನ ನಾವ್ ಏನ್ ತಾನೇ ಹೇಳ್ಕೊಡ್ಬಹುದು ಮಕ್ಕಳಿಗೆ, ಎಲ್ಲವೂ ಬಿಟ್ಟು ಹೊರಟೋಗ್ತಾ ಇದ್ದೀವಿ. ಗೊತ್ತಿಲ್ಲ ಮುಂದಕ್ಕೆ ನಮ್ಮ ಸಂಸ್ಕೃತಿ ಎಲ್ಲಿಗೆ ಬಂದು ನಿಂತ್ಕೊಳ್ಳುತ್ತೆ ಅಂತ. ಇನ್ನು 20ನೇ ತಾರೀಕಿಗೆ ನರಕ ಚತುರ್ದಶಿ ಮತ್ತು ಧನಲಕ್ಷ್ಮಿ ಪೂಜೆ ಇರ್ತಕ್ಕಂಥದ್ದು ಅವತ್ತೇ. ನೋಡಿ, ಶ್ರೀಕೃಷ್ಣನು ನರಕಾಸುರನನ್ನ ವಧಿಸಿದಂತಹ ಸಂದರ್ಭವನ್ನ ಒಂದು ನೆನಪು ಮಾಡ್ಕೊಳ್ತಾ, ಆ ನರಕನ ವಿಶೇಷವಾದ ನರಕಾಸುರನ ಎಲ್ಲ ವಿಧದ ತೊಂದರೆ ತಾಪತ್ರಯಗಳಿಂದ ಆಚೆ ಬಂದಂತಹ ದಿನವೇ ಆ ನರಕ ಚತುರ್ದಶಿ. ಅದೇ ರೀತಿಯಾಗಿ ಧನಲಕ್ಷ್ಮಿ ಪೂಜೆ, ಅದನ್ನ ಸಂಜೆ ಹೊತ್ತು ಮಾಡ್ತಕ್ಕಂಥದ್ದು. ನಿಮ್ಮ ಜೀವನದ ಸಕಲ ತೊಂದರೆ ತಾಪತ್ರಯಗಳ ನಿವಾರಣೆಗೆ ಧನಲಕ್ಷ್ಮಿ ಪೂಜೆಯನ್ನ ಈ ಒಂದು 20ನೇ ತಾರೀಕಿನಂದು ಮಾಡ್ತಕ್ಕಂಥದ್ದಿದೆ. ಇನ್ನು 21ನೇ ತಾರೀಕು ಬಲೀಂದ್ರನ ಪೂಜೆ ಇರ್ತಕ್ಕಂಥದ್ದು. ನಿಮ್ಗೆಲ್ರಿಗೂ ಗೊತ್ತೇ ಇದೆ ಬಲೀಂದ್ರ ಹೇಗೆ ವಾಮನನಾಗಿ ಶ್ರೀ ಮಹಾವಿಷ್ಣುವು ಬಂದು ಬಲೀಂದ್ರನನ್ನ ಹೇಗೆ ಅವನನ್ನ ಪಾತಾಳಕ್ಕೆ ಲೋಕಕ್ಕೆ ತಗೊಂಡಿದ್ದು, ಕೇವಲ 3 ಅಡಿಗಳಲ್ಲಿ ತನ್ನ ವಿರಾಟ್ ರೂಪವನ್ನ ತೋರಿಸಿ ಒಂದು ಬಲೀಂದ್ರನನ್ನ ಪಾತಾಳಕ್ಕೆ ತಳ್ಳಿದ್ದು ಅನ್ನುವಂಥದ್ದು ಗೊತ್ತಿದೆ. ಇನ್ನು 22ನೇ ತಾರೀಕು ದೀಪಾವಳಿ ಹಬ್ಬ, ಬಲಿಪಾಡ್ಯಮಿ, ಚಂದ್ರ ದರ್ಶನವನ್ನ ನೀವು ಮಾಡ್ಬೇಕಾಗ್ತದೆ ಅವತ್ತೊಂದು ದಿವಸ. ಜೊತೆಗೆ 23ನೇ ತಾರೀಕು ಆಗ್ಲೇ ಹೇಳಿದ ಹಾಗೆ ಹಾಸನಾಂಬ ದೇಗುಲದ ಬಾಗಿಲನ್ನ ಹಾಕ್ತಕ್ಕಂಥದ್ದು. ನೋಡಿ, ಇಲ್ಲಿ 9ನೇ ತಾರೀಕಿನಿಂದ ಈ ಬಾರಿ 23ನೇ ತಾರೀಕಿನವರೆಗೂ ಇರುವಂಥದ್ದು. ಸ್ವಲ್ಪ ದೀರ್ಘಕಾಲದಲ್ಲೇ ಇದೆ. ಸೊ ಯೋಚನೆ ಇಲ್ಲ. ಅಮ್ಮನವರು ವಿಶೇಷವಾಗಿ ದರ್ಶನವನ್ನ ಕೊಡ್ತಾರೆ. ಅಮ್ಮನವರ ದರ್ಶನ ಭಾಗ್ಯದಿಂದ ನಿಮ್ಮೆಲ್ಲರ ಜೀವನ ಸಹ ಸರಿ ಹೋಗ್ಲಿ. ಇದಿಷ್ಟು ಈ ಅಕ್ಟೋಬರ್ನ ತಿಂಗಳ ಮಾಸ ವಿಶೇಷತೆಗಳು. ಎಲ್ರಿಗೂ ಒಳ್ಳೇದಾಗ್ಲಿ. ಇನ್ನು ಭವಿಷ್ಯದ ಕಡೆ ಗಮನ ಹರಿಸೋದಾಯ್ತು ಅಂದ್ರೆ, ಇನ್ನು ಸಿಂಹ ರಾಶಿಯವರಿಗೆ ಯಾವ ರೀತಿಯಾಗಿರತಕ್ಕಂತಹ ಫಲಾನುಫಲಗಳಿದೆ ಅನ್ನೋದನ್ನ ನಾವೀಗ ಗಮನಿಸೋಣ. ಸಿಂಹ ರಾಶಿಯವರಿಗೆ ಈ ಒಂದು ಅಕ್ಟೋಬರ್ನ ತಿಂಗಳಲ್ಲಿ ಒಂದಷ್ಟು ಮಿಶ್ರಿತ ಫಲಿತಗಳು ನಾವು ಗಮನಿಸಬಹುದು. ಒಂದಷ್ಟು ಒಳ್ಳೇದು ಇದೆ, ಒಂದಷ್ಟು ಕೆಡುಕು ಸಹ ಇದ್ದಾವೆ. ಏನಪ್ಪಾ ಒಳ್ಳೇದಿದೆ, ಏನೇನು ಒಳ್ಳೇದು ಆಗಬಹುದು ಅನ್ನೋದನ್ನ ನಾವು ಗಮನಿಸೋದಾಯ್ತು ಅಂತ ಹೇಳಿದ್ರೆ, ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿದ್ದಂತಹ ಅನೇಕ ಅಡೆತಡೆಗಳು ನಿವಾರಣೆಯಾಗುತ್ತೆ. ಹಣಕಾಸಿನ ಒಳಹರಿವು ತುಂಬಾನೇ ಚೆನ್ನಾಗಿ ಆಗತ್ತೆ. ಈ ಒಂದು ತಿಂಗಳಲ್ಲಿ ಇದ್ದಂತಹ ಎಲ್ಲಾ ಅಡ್ಡಿ ಆತಂಕಗಳು ನಿಮಗೆ ನಿವಾರಣೆ ಆಗತ್ತೆ. ವ್ಯರ್ಥವಾಗ್ತಾ ಇದ್ದಂತಹ ಸಮಯ, ವ್ಯರ್ಥವಾಗ್ತಾ ಇದ್ದಂತಹ ಹಣ, ಅದೆಲ್ಲವೂ ಸಹ ಸರಿ ಹೋಗ್ತಕ್ಕಂಥದ್ದು. ಬಂಧು ಮಿತ್ರರಿಂದ ಒಂದಷ್ಟು ಸಹಾಯ ಸಹಕಾರಗಳನ್ನ ನೀವು ನಿರೀಕ್ಷೆ ಮಾಡಬಹುದು. ಮನೆಯಲ್ಲಿ ಒಂದಷ್ಟು ನೆಮ್ಮದಿ ಅನ್ನೋದು ಸಿಗುತ್ತೆ, ಶಾಂತಿ ಇರುತ್ತೆ, ಆರೋಗ್ಯದಲ್ಲಿ ಅಭಿವೃದ್ಧಿ ಅನ್ನುವಂತಹದ್ದು ಇರುತ್ತೆ. ಅದು ಹಿರಿಯ ನಾಗರಿಕರಿಗೆ ಆರೋಗ್ಯದಲ್ಲಿ ಅಭಿವೃದ್ಧಿ. ಇನ್ನು ಒಂದಷ್ಟು ಹಣಕಾಸನ್ನ ಸೇರಿಸಿ ಇಟ್ಕೊಳ್ತೀರಿ, ಸಂಪನ್ಮೂಲದ ಕ್ರೋಢೀಕರಣ ಉಂಟಾಗ್ತದೆ, ಖರ್ಚುಗಳು ಕಡಿಮೆ ಆಗ್ತವೆ. ಒಂದಷ್ಟು ಮನಸ್ಸಿನ ಇಚ್ಛಿತವಾಗಿರ್ತಕ್ಕಂತಹ ಕಾರ್ಯಗಳಲ್ಲಿ ನಿಮ್ಮ ಮನಸ್ಸನ್ನ ಸಂತೃಪ್ತ ಪಡಿಸ್ಕೊಳ್ಳೋದಕ್ಕೆ ಯಾವ್ದ ರೀತಿನಲ್ಲಿ ಅನುಕೂಲಗಳು ಬೇಕೋ ಅದನ್ನ ಮಾಡ್ಕೋತೀರ. ಅಂದ್ರೆ ಅರ್ಥಾತ್ ನಿಮ್ಮ ಒಂದು ಜೀವನದಲ್ಲಿ ತುಂಬಾ ದಿವಸದ ಕನಸುಗಳನ್ನ, ಯಾವ್ದೋ ಒಂದು ವಸ್ತು ತಗೋಬೇಕು, ಅಥವಾ ಕಾರ್ ತಗೋಬೇಕು, ಇನ್ನೊಂದಿನ ಒಡವೆ ತಗೋಬೇಕು, ವಸ್ತ್ರ ತಗೋಬೇಕು, ಒಂದೊಳ್ಳೆ
ಇಂಪೋರ್ಟೆಡ್ ವಾಚ್ ತಗೋಬೇಕು ಅಂತ ಅಂದ್ಕೊಳ್ತೀರಿ. ಅದನ್ನೆಲ್ಲ ನೀವು ಖರೀದಿ ಮಾಡ್ತಕ್ಕಂಥದ್ದು ಒಂದ್ ಅರ್ಥ ಮಾಡ್ಕೊಳ್ಳಿ, ನಾವು ವಾಚ್ ಕೊಂಡ್ಕೋಬಹುದು, ಸಮಯನ ಕೊಂಡ್ಕೊಳಕ್ಕಾಗಲ್ಲ. ಒಳ್ಳೆ ಸಮಯ ಅಥವಾ ಕೆಟ್ಟ ಸಮಯ ಅಂತಕ್ಕಂಥದ್ದನ್ನ ನಾವ್ ಯಾರು ಕೊಂಡ್ಕೊಳಕ್ಕಾಗಲ್ಲ. ಅದಾಗ ಅದು ಬರ್ತಾ ಇರುತ್ತೆ, ಬಂದದ್ದನ್ನ ಉಪಯೋಗಿಸ್ಕೊಳ್ಬೇಕು, ಮುಂದಕ್ಕೆ ಹೋಗ್ತಾ ಇರಬೇಕು ಅಷ್ಟೇ. ಇನ್ನು ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭಗಳು, ಜೊತೆಗೆ ಸರ್ಕಾರಿ ಉದ್ಯೋಗಿಗಳಿಗೆ ಬಡ್ತಿಗಳು ಸಿಗ್ತಕ್ಕಂಥದ್ದು, ಶುಭ ರೀತಿಯ ಟ್ರಾನ್ಸ್ಫರ್ಗಳಾಗ್ತಕ್ಕಂಥದ್ದು, ಖಾಸಗಿ ಕಂಪನಿಗಳಲ್ಲಿ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥವ್ರಿಗೆ ನಿಮ್ಗೆ ಅತ್ಯಂತ ಅನುಕೂಲಗಳು ಜಾಸ್ತಿ, ಪ್ರಮೋಷನ್ ಸಿಗತ್ತೆ ನಿಮ್ಗೆ. ನೀವು ಅಂದ್ಕೊಂಡಿರೋ ರೀತಿನಲ್ಲಿ ನಿಮ್ಗೆ ಒಂದು ಪೊಸಿಷನ್ಸ್ ಗಳು ಚೇಂಜ್ ಮಾಡ್ಕೊಳಕ್ ಅನುಕೂಲವಾಗುತ್ತೆ. ವಿದೇಶದಲ್ಲಿ ಏನಾದ್ರೂ ಕೆಲಸ ಹುಡುಕ್ತಾ ಇತ್ತು ಅಂತ ಹೇಳಿದ್ರೆ ನಿಮ್ಗೆ ಅತ್ಯಂತ ಚೆನ್ನಾಗಿರ್ತಕ್ಕಂಥ ಕೆಲಸ ಕಾರ್ಯಗಳು ಸಿಗುತ್ತೆ. ಸಿಂಹರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಂತೂ ನಿಮ್ಗೆ ಈ ತಿಂಗಳು ಬಹಳ ರಾಜಯೋಗ ಅಂತಾನೆ ಹೇಳ್ಬಹುದು. ನೀವು ಕೈ ಹಾಕಿದ ಕಡೆ ನಿಮ್ಗೆ ಯಶಸ್ಸು ಅನ್ನೋದು ಸಿಗುತ್ತೆ. ಸಿಂಹರಾಶಿಯವರಿಗೆ ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಅನುಕೂಲತೆಗಳು ಅನಾನುಕೂಲತೆಗಳು ಕೆಲವೊಮ್ಮೆ ಇದ್ದೇ ಇರುತ್ತವೆ. ಅದನ್ನ ನಾವು ಯಾವ ರೀತಿಯಾಗಿ ಉಪಯೋಗಿಸ್ಕೊಳ್ತೀವಿ ಅನ್ನೋದು ಬಹಳ ಮುಖ್ಯವಾಗಿ ನಿಂತ್ಕೊಂಡಿರುತ್ತೆ. ಇನ್ನು ಈ ಒಂದು ವಿಶೇಷವಾದಂತಹ ಸಂದರ್ಭದೊಳಗಡೆ ಸಿಂಹರಾಶಿಯವರಿಗೆ ಇಷ್ಟೆಲ್ಲ ಅನುಕೂಲಗಳಿದೆ ಅಂತ ಹೇಳ್ಬೇಕಾದಾಗ ನಾವಾಗ್ಲೇ ಮಿಶ್ರ ಫಲ ಅಂತ ಹೇಳಿದ್ವಿ. ಈ ಮಿಶ್ರ ಫಲ ಅಂತ ಬಂದ ಸಂದರ್ಭಕ್ಕೆ ಏನಪ್ಪ ಮಿಶ್ರ ಫಲಗಳು ಆಗತ್ತೆ ಅಂದ್ರೆ, ಮೊದಲನೇದಾಗಿ ನೀವು ಅಶುಭವಾದಂತಹ ನೋಡೋದು ಅಂದ್ರೆ ಯಾರು ಸಾಲಗಾರರಿದ್ದೀರಿ ಅವರು, ಸಾಲ ಕೊಟ್ಟಿರೋರಾಗ್ಬೋದು ಅಥವಾ ಸಾಲ ತಗೊಂಡಿರೋರಾಗ್ಬೋದು. ಕೆಲವೊಮ್ಮೆ ಸಾಲ ತಗೊಂಡಿರೋರು ಮಾತ್ರ ಸಾಲಗಾರರಾಗಲ್ಲ, ಸಾಲ ಕೊಟ್ಟಿರೋರು ಪಾಪ ಸಾಲಗಾರರಾಗಿ ಹೋಗ್ತಾರೆ. ಯಾಕಂದ್ರೆ ಯಾರ ಹತ್ರನೋ ತೆಗೆದು ಕೊಟ್ಟಿರ್ತಾರೆ, ಇನ್ಯಾರ ಹತ್ರನೋ ಪಾಪ ಅವ್ರ ಕಷ್ಟ ನಾವು ಏನಾದ್ರೂ ಅನುಕೂಲ ಮಾಡೋಣ ಅಂತ ಹೇಳಿ ಮಾಡಿರ್ತಾರೆ. ಅವ್ರ ಸುಖಕ್ಕಲ್ಲ, ಅವ್ರ ಸೌಖ್ಯಕ್ಕಲ್ಲ, ಇನ್ನೊಬ್ಬರ ಜೀವನಕ್ಕೆ ಹೋಗಿ ಮಧ್ಯಸ್ಥಿಕೆ ವಹಿಸ್ಕೊಂಡು ಇವ್ರ ತಲೆದಂಡ ಕೊಡ್ಬೇಕಾದಂತ ಸಂದರ್ಭ ಪ್ರಮೇಯಗಳು ಬರ್ತವೆ. ಹಾಗೆ ಮಾಡ್ಕೊಂಡು ಈ ತಿಂಗಳು ನಿಜವಾಗ್ಲೂ ಬೇರೆಯವರ ವಿಚಾರಕ್ಕೆ ನೀವು ತಲೆ ಹಾಕಿ ಬೇರೆಯವರ ಮಧ್ಯಸ್ಥಿಕೆಯನ್ನು ಮಾಡಿ ಅಥವಾ ಬೇರೆಯವ್ರಿಗೆ ಏನಾದ್ರೂ ಹಣಕಾಸಿನ ಸಹಾಯ ಸಹಕಾರಗಳನ್ನು ಕೊಟ್ಟಿದ್ರೆ ಅದು ಖಂಡಿತವಾಗಿಯೂ ನಿಮ್ಗೆ ವಿಪರೀತವಾದಂತಹ ನೋವುಗಳನ್ನ, ಮಾನಸಿಕ ಯಾತನೆಗಳನ್ನ ತಂದು ಕೊಡೋದ್ರಲ್ಲಿ ಅನುಮಾನ ಅನ್ನೋದು ಬೇಕಾಗಿಲ್ಲ. ಅದಕ್ಕೆ ಹೇಳೋದು, ಮೊದಲು ನಮ್ ಬೆನ್ನನ್ನು ನಾವು ತೊಳ್ಕೋಬೇಕು, ಆಮೇಲೆ ಬೇರೆಯವ್ರ ಬೆನ್ನನ್ನು ಉಜ್ಜಕ್ ಹೋಗ್ಬೇಕು. ನಮ್ ಬೆನ್ನನ್ನೇ ನಾವು ಸರಿಯಾಗಿ ತೊಳ್ಕೊಳಕ್ಕಾಗಲ್ಲ, ಇನ್ ಬೇರೆಯವ್ರ ಬೆನ್ನು ಉಜ್ಜಿ ಏನ್ ಪ್ರಯೋಜನ? ಯೋಚನೆ ಮಾಡಿ. ಅದ್ರಲ್ಲೂ ಸಿಂಹರಾಶಿಯವ್ರು ಮೊದಲೇ ತುಂಬಾ ಹೆಲ್ಪಿಂಗ್ ನೇಚರ್ ಅಂತ ಹೇಳಿದ್ರೆ ಅಷ್ಟು ಹೆಲ್ಪಿಂಗ್ ನೇಚರ್ ಅವ್ರಿಗಂತೂ. ಮೈ ಮೇಲಿರೋ ಬಟ್ಟೆ ಬಿಚ್ಕೊಡ್ಬೇಕಾದ್ರೆ ಬಂದ್ಬಿಡ್ತಾರೆ. ಆದ್ರೆ ಅವ್ರುಗಳು ಮಾಡುವಂತಹ ಸಹಾಯ ಸಹಕಾರಗಳನ್ನ ಸರಿಯಾಗಿ ತಿಳ್ಕೊಳ್ತಕ್ಕಂತಹ ಒಂದು ಅರ್ಥ ಮಾಡ್ಕೊಳ್ತಕ್ಕಂತಹ ವ್ಯವಧಾನಗಳು ಬೇರೆಯವ್ರಿಗೆ ಇರೋದಿಲ್ಲ. ಅದೇ ಸಮಸ್ಯೆ ಆಗುವಂಥದ್ದು. ಸೊ ಹುಷಾರಾಗಿ ಇರಬೇಕು, ಜಾಗ್ರತೆಯಾಗಿ ಇರಬೇಕು. ಇನ್ನು ಅದೇ ರೀತಿಯಾಗಿ ಈ ಒಂದು ಇನ್ನೊಂದಷ್ಟು ನೆಗೆಟಿವ್ ಏನು ಅಂತ ಹೇಳಿದ್ರೆ, ವಾಹನ ಚಾಲನೆ ಮಾಡ್ಬೇಕಾದಾಗ ಹುಷಾರಾಗಿರ್ಬೇಕು. ನೀವೇನಾದ್ರೂ ಸೆಕೆಂಡ್ಸ್ ಗಾಡಿಗಳನ್ನ ತಗೋಬೇಕು ಅಂತ ಅನ್ಕೊಂಡಿದ್ರೆ, ಈಗಾಗ್ಲೇ ಉಪಯೋಗ ಪಟ್ಟಿರುವಂತಹ ಗಾಡಿಗಳನ್ನೇನಾದ್ರೂ ತಗೋಬೇಕು ಅಂದ್ರೆ ಈ ತಿಂಗಳು ತಗೊಳಕ್ ಹೋಗ್ಬೇಡಿ. ಸುಮ್ನೆ ನಿಮಗೆ ಟೋಪಿ ಹಾಕುವ ಸಾಧ್ಯತೆಗಳಿದೆ. ಎಲ್ಲ ಚೆನ್ನಾಗಿದೆ ಅಂತ ಹೇಳಿ ಕೊಟ್ಬಿಡ್ತಾರೆ. ಆಮೇಲೆ ಕೊನೆಗೆ 3:30ಗಳಿಗೆ ಅದಕ್ಕೆ ಬರ್ತಾ ಇರುತ್ತೆ ಮೂಲೆಯಲ್ಲಿ ಕೂತ್ಕೊಳ್ಳೋ ರೋಗ. ಸೊ ಹಂಗಾಗಿ ಹುಷಾರಾಗಿರಿ. ಏನೇ ಇದ್ರು ಗ್ಯಾರೇಜಿಗೆ ತಗೊಂಡು ಹೋಗಿ ಚೆಕ್ ಮಾಡಿಸಿ, ಅಥವಾ ಯಾವ್ದಾದ್ರು ಟೆಕ್ನಿಷಿಯನ್ ನ ಕರ್ಕೊಂಡು ಹೋಗಿ ಅಥವಾ ಯಾವ್ದಾದ್ರು ಗ್ಯಾರೇಜ್ ಅನ್ನ ಕರ್ಕೊಂಡು ಹೋಗಿ ಸರಿಯಾಗಿ ಚೆಕ್ ಮಾಡಿಸಿ ಅದನ್ನೆಲ್ಲ ತಗೊಳ್ತಕ್ಕಂಥದ್ದು. ಇಲ್ಲಾಂದ್ರೆ ವಾಹನಗಳಿಂದ ಧನ ನಷ್ಟವಾಗತಕ್ಕಂತಹ ಸಾಧ್ಯತೆಗಳು ಮತ್ತು ಒಂದಷ್ಟು ಅತ್ಯಂತ ಆತ್ಮೀಯ ಸ್ನೇಹಿತರಿಂದ ಮಾನಸಿಕವಾದಂತಹ ಗೊಂದಲಗಳು ಅದೆಲ್ಲ ಬರ್ತಾ ಹೋಗುತ್ತವೆ. ಸ್ವಲ್ಪ ಜಾಗೃತಿಯಾಗಿ ಇರತಕ್ಕಂತಹದ್ದು ಉತ್ತಮ. ಸೊ ಸಿಂಹರಾಶಿಯವರಿಗೆ ಇದಿಷ್ಟು ಸಹ ನಿಮ್ಗೆ ತೊಂದರೆಗಳು ತಾಪತ್ರೆಗಳು ಬರ್ತಾ ಹೋಗ್ತಾ ಇರತ್ವೆ. ಸ್ವಲ್ಪ ಜಾಗೃತಿಯಾಗಿ ಇರಿ. ಅನೇಕ ವಿಧವಾಗಿರತಕ್ಕಂತಹ ತಾಪತ್ರೆಗಳು ಉಂಟಾಗ್ತಾ ಇದೆ ಅಂತ ಯೋಚನೆ ಮಾಡ್ತಾ ಇರ್ತೀರಿ. ಇದು ಅಕ್ಟೋಬರ್ನ ಮಾಸ ಭವಿಷ್ಯವಾಗಿದ್ರೂ ಸಹ ಇದು ನಿಮ್ಗೆ ಸೆಪ್ಟೆಂಬರ್ನ ಮಾಸದಲ್ಲಿ ಅಪ್ಲೋಡ್ ಆಗ್ತಾ ಇರೋದ್ರಿಂದ ಸೆಪ್ಟೆಂಬರ್ನ ತಿಂಗಳ ಈ ಒಂದು 21ನೇ ತಾರೀಕು ಮಹಾಲಯ ಅಮಾವಾಸ್ಯೆಯ ಪ್ರಯುಕ್ತ ಮಾಡ್ತಾ ಇರತಕ್ಕಂತಹ ವಿಶೇಷವಾದ ಸರ್ವಕಾರ್ಯ ಸಿದ್ಧಿ ಮೂಲಿಕ ಬೆಳ್ಳಿ ರಜತ ತಾಯಿತವನ್ನ ನೀವು ತರಿಸ್ಕೊಂಡು ನಿಮ್ಮ ಕತ್ನಲ್ಲಾಗ್ಲಿ, ತೋಳ್ನಲ್ಲಾಗ್ಲಿ, ಸೊಂಟದಲ್ಲಾಗ್ಲಿ ಧರಿಸ್ಕೊಳ್ಳಿ. ಅತ್ಯಮೂಲ್ಯವಾದ ಮೂಲಿಕೆಗಳನ್ನ ಈಗಾಗಲೇ 7ನೇ ತಾರೀಕು ಗ್ರಹಣದಂದು, ಅಂದ್ರೆ ಸೆಪ್ಟೆಂಬರ್ 7ನೇ ತಾರೀಕಿನ ಗ್ರಹಣದಂದು ಸಂಗ್ರಹಣವನ್ನ ಮಾಡಿ ಅದಕ್ಕೆ ಗ್ರಹಣದ ಸಮಯದ ನಂತರದಲ್ಲಿ ವಿಶೇಷ ಪೂಜೆಗಳನ್ನ ಸಲ್ಲಿಸಿ ಬಹಳ ಶಕ್ತಿಯುತವಾಗಿ ಮಾಡಿದ್ದಾಗಿದೆ. ಇನ್ನ 21ನೇ ತಾರೀಕಿನ ಸೂರ್ಯಗ್ರಹಣ ನಮಗ್ ಕಾಣೋದಿಲ್ಲ, ಬಟ್ ಆದ್ರೂ ಸಹ ಗ್ರಹಣಕಾಲದ ಪೂಜೆಯಿಂದ ಇನ್ನಷ್ಟು ಸಂತೃಪ್ತವಾಗಿರತಕ್ಕಂತಹ ದೇವರ ಆಶೀರ್ವಾದಗಳನ್ನ ಮಾಡಿಕೊಂಡು ಸಿದ್ಧ ಮಾಡಿಕೊಂಡು, ಜೊತೆಗೆ ಅಮಾವಾಸ್ಯೆ ಬೇರೆ ಕಾರ್ಯಗಳು ಸಿದ್ಧಿಯಾಗ್ಲಿ ಅಂತ ಹೇಳಿ ಮಾಡುವಂತಹ ಆ ರಥಾಯುಧವನ್ನ ನೀವು ತರಿಸ್ಕೊಂಡು ಕಟ್ಕೊಳ್ಳಿ. ಅದ್ರ ಬಗ್ಗೆ ಮಾಹಿತಿ ಬೇಕಂದ್ರೆ ಇಲ್ಲಿರುವಂತಹ ನಂಬರ್ಗೆ ಫೋನ್ ಮಾಡಿ ಅಥವಾ ವಾಟ್ಸಪ್ ನಲ್ಲಿ ಮೆಸೇಜ್ ಮಾಡಿ. ನಿಮ್ಗೆ ಬೇಗನೆ ನಿಮ್ಗೆ ಸಿದ್ಧಿ ಆಗ್ತದೆ. ನಿಮ್ಮ ಹೆಸರು, ರಾಶಿ, ನಕ್ಷತ್ರ, ಗೋತ್ರದ ಅನುಸಾರವಾಗಿ ನಾವದನ್ನ
ಪೂಜೆ ಮಾಡಿ ಸಂಕಲ್ಪ ಮಾಡಿ ಕಳುಹಿಸಿ ಕೊಡ್ತೇವೆ, ನಿಮ್ಮ ಮನೆಗೆ ಬಂದು ತಲುಪತ್ತೆ. ಅದ್ರ ಬಗ್ಗೆನೂ ಸಹ ನೀವು ಯೋಚನೆ ಮಾಡಬಹುದು. ಇದಿಷ್ಟು ಸಿಂಹರಾಶಿಯವರ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯ. ಇನ್ನು ಪರಿಹಾರ ಅಂತ ಬರೋದಾಯ್ತು ಅಂದ್ರೆ ಮೊದಲನೇದಾಗಿ ಸಾಮಾಜಿಕ ಪರಿಹಾರ. ಸಾಮಾಜಿಕ ಪರಿಹಾರದಲ್ಲಿ ಮೊದಲನೇದಾಗಿ ನಾವು ಹೇಳೋದೇ ಗಿಡಗಳನ್ನ ಬೆಳೆಸಿ, ಮರಗಳನ್ನ ಉಳಿಸ್ಕೊಳ್ಳಿ, ಪ್ರಕೃತಿಯನ್ನು ಉಳಿಸಿ, ಪ್ರಕೃತಿಯನ್ನು ಬೆಳೆಸಿ, ಇನ್ನಿತರ ಜೀವ ಜಂತುಗಳಿಗೆ ಒಂದಿಷ್ಟು ಆಸರೆಯಾಗಿರಿ. ಸಾಧ್ಯವಾದ ಕಡೆ ಉದ್ಯಾನವನಗಳಲ್ಲಿ ಒಂದೊಂದು ಹಣ್ಣಿನ ಗಿಡಗಳನ್ನ ಕೊಟ್ಟು ಪೋಷಣೆ ಮಾಡೋದಕ್ಕೆ ಹೇಳಿ. ಹಣ್ಣಿನ ಗಿಡಗಳನ್ನ ಕೊಟ್ಟು ಪೋಷಣೆ ಮಾಡಿಸೋದ್ರಿಂದ ಮುಂದಿನ ದಿನಮಾನಗಳಲ್ಲಿ ನಮ್ಮೆಲ್ಲರಿಗೂ ಪ್ರಾಣವಾಯು, ಇಡೀ ಪಕ್ಷಿ ಸಂಕುಲಗಳಿಗೆ, ಪ್ರಾಣಿ ಸಂಕುಲಗಳಿಗೆ ಆಹಾರದ ವ್ಯವಸ್ಥೆಯು ಸಹ ಆಗ್ತದೆ. ನಿಮ್ಮಿಂದ ಒಂದು ಹೊಸ ಪರಿವರ್ತನಾ ಯುಗ ಅನ್ನುವಂಥದ್ದು ಪ್ರಾರಂಭವಾಗ್ತದೆ. ನೋಡಿ, ಒಂದು ಬಿಂದುವಿನಿಂದನೇ ಪ್ರತಿಯೊಂದು ಪ್ರಾರಂಭವಾಗೋದು. ಹಾಗಾಗಿ ನಾನು ಬಿಂದು ಬಿಟ್ರೇನೆ ಮುಂದೆ ಬರೆಯೋಕ್ ಸಾಧ್ಯವಾಗೋದು. ಬರವಣಿಗೆಯ ಮೂಲವೇ ಬಿಂದು, ಕ್ರಿಯೆಯ ಮೂಲವೇ ಬಿಂದು. ಹಾಗಾಗಿ ಸಣ್ಣ ಒಂದು ಕ್ರಿಯೆಯ ಬಿಂದು ನಿಮ್ಮ ಜೀವನದಿಂದ, ಬದುಕಿನಿಂದ ಪ್ರಾರಂಭವಾದ್ರೆ ಎಷ್ಟೆಷ್ಟು ದೊಡ್ಡ ದೊಡ್ಡ ಮಜಲುಗಳನ್ನ ಪ್ರತಿಯೊಬ್ರು ದಾಟ್ಕೊಳ್ತಾ ಹೋಗ್ಬೋದು, ಹಲವಾರು ಜನಕ್ಕೆ ಪ್ರೇರಕವಾಗಿ ನಿಂತ್ಕೊಳ್ಬಹುದು. ಹಾಗಾಗಿ ಸಣ್ಣ ಕೆಲಸ. ಸಾಮಾಜಿಕ ಪರಿಹಾರದ ನಂತರದಲ್ಲಿ ಆಧ್ಯಾತ್ಮಿಕವಾದ ಪರಿಹಾರ. ಆಧ್ಯಾತ್ಮಿಕವಾದ ಪರಿಹಾರ ಅಂತ ಬಂದಾಗ ಸಿಂಹರಾಶಿಯವರು ಸುಬ್ರಹ್ಮಣ್ಯ ದಂಡಕಂ ಸ್ತೋತ್ರವನ್ನ ಪ್ರತಿನಿತ್ಯ ಹೇಳ್ಕೊತಾ ಬನ್ನಿ. ಅದರಿಂದ ಬಹಳಷ್ಟು ಅನುಕೂಲತೆಗಳು ಉಂಟಾಗುತ್ತವೆ. ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಅನೇಕ ಕಷ್ಟ ನಷ್ಟಗಳು ದೂರ ಆಗಿ ಎಲ್ಲವೂ ಸಹ ಅನುಕೂಲವಾಗ್ತದೆ. ಅದ್ರ ಜೊತೆಗೆ ಇದು ಗೋಚಾರದ ಫಲವಾಗಿರುತ್ತದೆ. ಜನ್ಮ ಜಾತಕದ ಫಲವನ್ನ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ನೀವು ಒಂದ್ಸಲ ನಿಮ್ಮ ಜನ್ಮ ಜಾತಕವನ್ನ ತೋರಿಸ್ಕೊಳ್ಳಿ. ಅದರಿಂದ ನೆಕ್ಸ್ಟ್ ನಿಮಗೆ ಬಹಳ ಅನುಕೂಲಗಳಾಗುತ್ತವೆ. ಏನ್ ದಶ ನಡೀತಿದೆ, ಏನ್ ಭುಕ್ತಿ ನಡೀತಿದೆ, ಯಾವ ರೀತಿಯಾಗಿ ಅನುಕೂಲವಾಗುತ್ತೆ ಅನ್ನೋದನ್ನ ತಿಳ್ಕೊಂಡು ನೀವು ಹೆಜ್ಜೆ ಹಾಕಿ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡೋಣ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡ್ತೇವೆ. ಅಲ್ಲಿವರೆಗೂ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.